ಹೇಳಿದ್ದಾರೆ. ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಅದು ಸರಿ ಇದೆ. ಆದರೆ ಹಣವನ್ನು ಎಲ್ಲಿಂದ ತರ್ತಾರೆ ಅನ್ನುವಂಥ ವಿಚಾರ ಬಂದಾಗ, ಈಗ ಕಳೆದ ಬಾರಿ ಸಿದ್ದರಾಮಯ್ಯ ಅವರೇನು ಆಯವ್ಯಯನ್ನು ಮಂಡಿಸಿದ್ರು 2026-27 ಇಸ್ವಿಗೆ, ಅವರು 4,48,000 ಕೋಟಿಯ ಬಜೆಟನ್ನು ಮಂಡಿಸಿದ್ರು. ಅಂದರೆ ನಮಗೆ ಇಷ್ಟು ದೊಡ್ಡ ಮೊತ್ತದ ಆಯವ್ಯಯಕ್ಕೆ ಸಾಲ ಅವರು ಅಂದಾಜಿಸಿದ್ದೆಷ್ಟು ಅಂತಂದರೆ 1,32,000 ಕೋಟಿ. ಸೊ ಇಂಥದ್ದೊಂದು ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಯಾವುದಾದ್ರೂ ಒಂದು ಕಾರ್ಯಕ್ರಮನ ಹಾಕ್ಕೋಬೇಕು ಅಂತಂದರೆ ಅದರ ಮುಂದಿರುವ ಸವಾಲೇನು ಅನ್ನುವಂಥದ್ದು. ಇಲ್ಲಿ ಏನು ಅಂತಂದರೆ, ಈಗಾಗಲೇ ಎಲ್ಲ ಕಾರ್ಯಕ್ರಮಗಳಿಗೆ ಇಷ್ಟಿಷ್ಟು ಹಣವನ್ನು, ಈ ಇಲಾಖೆಗೆ ಇಷ್ಟು, ಈ ಕಾರ್ಯಕ್ರಮಗಳಿಗೆ ಇಷ್ಟು ಅನ್ನುವಂಥದ್ದನ್ನು ಈಗಾಗಲೇ ಅದರದ್ದು ಎಷ್ಟು ಖರ್ಚಿದೆ, ಎಷ್ಟು ಆದಾಯ ಬರ್ತಾ ಇದೆ, ಅದನ್ನು ಹೇಗೆ ಸರಿದೂಗಿಸ್ತೀವಿ ಅಂತ ಈಗಾಗಲೇ ಆದಾಯದಲ್ಲಿ ಇದೇ ಸರ್ಕಾರದ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಮಂಡಿಸುವಾಗ ಹೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವರೇನು ಮಾಡಬೇಕು, ಎಲ್ಲಿಂದ ಇದಕ್ಕೆ ಹಣ ತರ್ತಿದ್ದೀವಿ, ಯಾವುದನ್ನು ಕಡಿಮೆ ಮಾಡಿ ಯಾವುದಕ್ಕಿಂತ ಇದಕ್ಕೆ ರಿಅಲೋಕೇಟ್ ಮಾಡ್ತೀವಿ ಅನ್ನೋದನ್ನು ಹೇಳಲೇಬೇಕಾಗತ್ತೆ.